ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಸೊಪ್ಪಿನ ಬಗ್ಗೆ ಒಂದು ಟಿಪ್ಸ್ ಹೇಳ್ತಾ ಇರ್ತೀನಿ. ಸ್ನೇಹಿತರೆ, ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ನುಗ್ಗೆ ಸೊಪ್ಪು ತುಂಬ ಸಿಗುತ್ತೆ. ಹಾಗಾಗಿ ನಾವು ಈಗೆಲ್ಲರೂ ಕೆಲವು ಜನ ಎಲ್ಲ ನುಗ್ಗೆಕಾಯಿನ ಬಳಸ್ಕೊಂಡು ಸಾರು ಮಾಡೋಕ್ಕೆ ಇಷ್ಟಪಡ್ತಾರೆ. ಆದರೆ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಸಾರು ಮಾಡೋಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಆ ಥರ ಮಾಡಬೇಡಿ ಸ್ನೇಹಿತರೆ. ನುಗ್ಗೆ ಸೊಪ್ಪು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಆಮೇಲೆ ಈ ನುಗ್ಗೆ ಸೊಪ್ಪಲ್ಲಿ ತುಂಬ ಕ್ಯಾಲ್ಸಿಯಂ ಇರುತ್ತೆ. ಆಮೇಲೆ ಕಬ್ಬಿಣದ ಅಂಶ ಅಂತೂ ತುಂಬ ಹೇರಳವಾಗಿರುತ್ತೆ. ಆ ಕಬ್ಬಿಣದ ಅಂಶದಿಂದ ನಮಗೆ ಬಿಳಿ ರಕ್ತ ಕಣಗಳು ನಮ್ಮ ಮೈಯಲ್ಲಿ ಸೇರುತ್ತೆ. ಆದ್ದರಿಂದ ನಾವು ಈ ನುಗ್ಗೆ ಸೊಪ್ಪನ್ನು ಸಾಂಬಾರು ಮಾಡಿಕೊಂಡು ಊಟ ಮಾಡಿ, ಅಥವಾ ಸಾಂಬಾರು ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತಂದರೆ ಪಲ್ಯ ಮಾಡ್ಕೊಂಡು ನಾವು ಊಟ ಮಾಡೋದು ಸ್ನೇಹಿತರೆ. ಇದರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಈ ನುಗ್ಗೆ ಸೊಪ್ಪನ್ನು ಬಳಸೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಬರೀ ನುಗ್ಗೆಕಾಯಿ ತಿನ್ನೋದ್ರಿಂದಲೂ ಉಪಯೋಗ ಇದೆ. ಆದರೆ ಸೊಪ್ಪನ್ನು ಬಳಸ್ಕೊಂಡು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಈ ಕಬ್ಬಿಣದ ಅಂಶ ಸಿಗುವಂಥ ಒಂದು ಸೊಪ್ಪು ಅಂದರೆ ಈ ಪಾಲಕ ಸೊಪ್ಪು ಅಷ್ಟೇ. ಜಾಸ್ತಿ ಜನ ಎಲ್ಲ ಪಾಲಕ ಸೊಪ್ಪನ್ನು ಹಾಕೋಕ್ಕೆ ಇಷ್ಟಪಡೋಲ್ಲ. ಆದರೆ ನೀವು ಅರ್ಥ ಮಾಡಬೇಡಿ. ಪಾಲಕ ಸೊಪ್ಪಲ್ಲಿ ತುಂಬ ಹೇರಳವಾಗಿ ಕಬ್ಬಿಣದ ಅಂಶ ಇದೆ. ಆದ್ದರಿಂದ ಪಾಲಕ ಸೊಪ್ಪಲ್ಲಿ ಸಾಂಬಾರು ಮಾಡಿ, ಪಾಲಕ್ ದಾಲ್ ಅಂತ ಮಾಡ್ಕೊಳ್ಳಿ, ಪಾಲಕ್ ಸೊಪ್ಪನ್ನು ಪಲ್ಯ ಮಾಡ್ಕೊಳ್ಳಿ, ಏನೇ ಒಂದು ಮಾಡ್ಕೊಂಡು ನೀವು ಪಾಲಕ್ ಸೊಪ್ಪನ್ನು ಉಪಯೋಗಿಸೋದ್ರಿಂದ ನಮಗೆ ಉತ್ತಮವಾದ ಒಂದು ಕಬ್ಬಿಣದ ಅಂಶ ಸಿಗುತ್ತೆ ಸ್ನೇಹಿತರೆ. ಆಮೇಲೆ ಇದು ಹೇಳಿದ್ದೀನಲ್ಲ, ಆಮೇಲೆ ನುಗ್ಗೆ ಸೊಪ್ಪಿನ ಸಾಂಬಾರು ಅಂತ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮಗೆ ನನಗೆ ಗೊತ್ತಿರುವಂಥ ನಾನು ಸೊಪ್ಪಿನ ಬಗ್ಗೆ ನಾನು ನಿಮಗೆ ಇವತ್ತೊಂದು ಟಿಪ್ಸ್ ಹೇಳ್ತೀನಿ. ನೋಡಿದರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ ಸ್ನೇಹಿತರೆ. ಬಾಯ್, ಎಲ್ಲರಿಗೂ ನಮಸ್ಕಾರ.